ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಇಸ್ಕಾನ್ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಸೊ ಅದರಿಂದ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಆ್ಯಂಡ್ ನಾನೀಗ ಹೋಗಿ ಕ್ವಿಕ್ಕಾಗಿ ರೆಡಿಯಾಗಿ ಬರ್ತೀನಿ. ಫೈನಲಿ ನಾನು ಈ ರೀತಿ ರೆಡಿಯಾಗಿದ್ದೀನಿ. ಆ್ಯಂಡ್ ಇವತ್ತು ನಾನು, ಅಪ್ಪ, ಅಮ್ಮ ಹಾಗೂ ನನ್ನ ತಂಗಿ ಹೋಗ್ತಾ ಇದ್ದೀವಿ. ನೋಡಿ ಇಲ್ಲಿದ್ದಾರೆ. ಆ್ಯಂಡ್ ಬೈಕಲ್ಲಿ ಹೋಗ್ತಾ ಇದ್ದೀವಿ ನೋಡಿ ಗೈಸ್. ಓಕೆ, ಈಗ ನಾವು ಟೆಂಪಲ್ ರೀಚ್ ಆದ್ವಿ. ಸೊ ಈ ಟೆಂಪಲ್ ಒಂಥರ ಎಲ್ಲರೂ ಮನಸ್ಸಲ್ಲಿ ಕೂತ್ಕೊಂಡ್ಬಿಟ್ಟಿತ್ತು, ಯಾವಾಗ ಶುರು ಆಗ್ತದೆ, ಏನಾಗ್ತದೆ ಅಂತೇಳಿ. ಸೊ ಆದಷ್ಟು ಆಗಿದೆ, ಇನ್ನೂ ಪ್ರೊಸೆಸಿಂಗಲ್ಲಿ ಇದೆ. ನೋಡೋಣ ಒಳಗಡೆ ಎಲ್ಲ ಹೇಗಿದೆ ಅಂತೇಳಿ. ಜಯ ಜನಾರ್ದನ ಕೃಷ್ಣ ರಾಧಿಕಾಪತೆ ಜನ ವಿಮೋಚನ. ಮೊದಲು ಒಳಗಡೆ ಹೋಗೋಕ್ಕಿಂತ ಮುಂಚೆ ಇಲ್ಲಿ ಒಂದು ಗಂಧನ ಇಡ್ತಾರೆ. ಅದು ಪಿನ್ನ ಆಕಾರದಲ್ಲಿ ಬರ್ತದಲ್ವ, ಅದರಲ್ಲಿ ನಮಗೆಲ್ಲರಿಗೂ ಇಡ್ತಾ ಇದ್ದಾರೆ. ಇಲ್ಲಿ ನೋಡಿ ಇಡ್ತಾ ಇದ್ದಾರೆ ನೋಡಿ, ಹಣೆ ಮೇಲೆ ಎಲ್ರಿಗೂ ಅದನ್ನು ಇಟ್ಟೇ ಒಳಗೆ ಕಳಿಸ್ತಾ ಇದ್ದಾರೆ ನೋಡಿ. ಇಲ್ಲಿ ತಲೆಯಲ್ಲೆಲ್ಲ ಕಾಣ್ತಾ ಇದೆ ಅಲ್ವಾ ನಮ್ಮದು ಹಣೆಯಲ್ಲಿ. ಆ್ಯಂಡ್ ಇದೆ ನೋಡಿ ಇಸ್ಕಾನ್, ಇದಕ್ಕೆ ರಾಧಾ ಗೋವಿಂದ ಅಂತ ಸಹ ಹೇಳ್ತಾರೆ. ಆ್ಯಂಡ್ ನಾವೀಗ ದರ್ಶನ ಹಾಕಂತ ಹೋಗ್ತಾ ಇದ್ದೀವಿ. ಜನ ಆಲ್ರೆಡಿ ಕ್ಯೂವಲ್ಲಿ ನಿಂತ್ಕೊಂಡ್ಬಿಟ್ಟಿದ್ದಾರೆ. ವೀಡಿಯೋನೇ ಮಾಡೋಕ್ಕಾಗ್ತಿರ್ಲಿಲ್ಲ ಗೈಸ್. ಅಲ್ಲಿ ನೋಡಿ ಆ ಕಡೆಯಿಂದ ಈ ಕಡೆ ಬರೀ ದೂಡ್ತಾನೆ ಇದ್ದರು, ಹಾಗಾಗಿ ಆದಷ್ಟು ವೀಡಿಯೋ ಮಾಡಿದ್ದೀನಿ ಅದರಲ್ಲೇ ನೋಡಿ. ಜಯ ಜನಾರ್ದನ ಕೃಷ್ಣ ರಾಧಿಕಾಪತೆ ಜನ ವಿಮೋಚನ ಕೃಷ್ಣ ಜನ್ಮ ಮೋಚನ ಗರುಡ ವಾಹನ ಕೃಷ್ಣ. ನೋಡಿ ಇಲ್ಲಿ ನಾವು ಹಾಗೆ ಒಂದೆರಡು ಫೋಟೋ ತೆಗೊಳ್ತಿದ್ವಿ, ನಾನು ಮತ್ತು ಅಪ್ಪ ಆ್ಯಂಡ್ ನನ್ನ ತಂಗಿ, ಅಮ್ಮ ನೋಡಿ ಇಲ್ಲಿ. ಆ್ಯಂಡ್ ಈ ಡಿಸೈನ್ಸ್ ಎಲ್ಲ ನೋಡಿ ಹೇಗಿದೆ ಅಂತೇಳಿ, ತುಂಬ ಚೆನ್ನಾಗಿ ಮಾಡಿದ್ದಾರೆ ಟೆಂಪಲ್ ಅಂತೂ. ಆ್ಯಂಡ್ ದೇವರ ಆಶೀರ್ವಾದ ತಗೊಳ್ತಾ ಇದ್ದೀವಿ. ಆ್ಯಂಡ್ ಇಲ್ಲಿ ಕೃಷ್ಣ ಮತ್ತು ರಾಧೆ ಇಟ್ಟಿದ್ದಾರೆ. ಎಷ್ಟು ಚೆನ್ನಾಗಾಗಿದೆ ನೋಡಿ ಗೈಸ್. ತುಂಬ ಅಂದರೆ ತುಂಬ ಖುಷಿ ಆಗ್ತದೆ ನೋಡ್ಲಿಕ್ಕೆ ಹೋದರೆ. ಯಾರು ಇಲ್ಲಿ ಹತ್ತಿರ ಇರುವವರೆಲ್ಲ ಬಂದು ನೋಡ್ಕೊಂಡು ಹೋಗಿ, ತುಂಬ ಚೆನ್ನಾಗಿದೆ. ಆ್ಯಂಡ್ ಫೋಟೋಸ್ ಎಲ್ಲ ತೆಕ್ಕೊಂಡು ಇಲ್ಲಿ ತೀರ್ಥ ತಗೊಂಡು ಮುಂದೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಇಲ್ಲೊಂದು ಗುರುಗಳದ್ದು ಮೂರ್ತಿ ಥರ ಇದೆ, ಅಲ್ಲಿ ನಾವೀಗ ಹೋಗ್ತಾ ಇದ್ದೀವಿ ನೋಡಿ ಗೈಸ್. ಇಲ್ಲಿದೆ, ಹೋಗಿ ನಮಸ್ಕಾರ ಮಾಡಿ ಹಾಗೆ ಸ್ವಲ್ಪ ಫೋಟೋ ಎಲ್ಲ ತೆಕ್ಕೊಂಡು ಅಮ್ಮಂದು ಎಲ್ಲ ವೀಡಿಯೋ ಎಲ್ಲ ಮಾಡಿ ಫೋಟೋ ತೆಗೆದು ನೆಕ್ಸ್ಟ್ ನಾನು ಅಪ್ಪನ ಕಳಿಸಿ ಅಪ್ಪನ ಹತ್ರ ಫೋಟೋಗೆ ನಿಲ್ಲಿ ಅಂತ ಹೇಳಿ ಫೋಟೋ ತೆಗೆಸ್ತಾ ಇದ್ದೆ ನೋಡಿ. ಆದಮೇಲೆ ಅಮ್ಮನೂ ಬಂದು ನಮ್ಮದು ತೆಗೀರಿ ಅಂತ ಹೇಳಿದರು, ಹಾಗಾಗಿ ಅವ್ರದ್ದು ಒಂದೆರಡು ಫೋಟೋ ತೆಗೆದು ಈಗ ಹೊರಡ್ತಾ ಇದ್ದೀವಿ ಇಲ್ಲಿಂದ. ಈಗ ಹೊರಗಡೆ ಬರ್ತಾಯಿದ್ವಿ ನಾವು. ಇಲ್ಲಿ ಒಳಗಡೆ ಎಲ್ಲ ಹೇಗಾಗಿದೆ ಅಂತೇಳಿ ಹಿಂದೆ ಹೋಗಿದ್ವಿ ನೋಡಲಿಕ್ಕೆ. ಹಾಗೆ ಅಲ್ಲಿ ಕೊಟ್ಟಿರೋ ಪ್ರಸಾದನ ನಾನು ತಿಂತಾಯಿದ್ದೆ. ಅದಾದಮೇಲೆ ಇಲ್ಲಿ ಎಲ್ಲ ನೋಡಿ ಇನ್ನೂ ಪ್ರೊಸೆಸಿಂಗಲ್ಲಿದೆ. ಇನ್ನೂ ಇದೆಲ್ಲ ಆದಮೇಲೆ ಇನ್ನೂ ತುಂಬ ಚೆನ್ನಾಗಿ ಕಾಣ್ತದೆ ಒಳಗಡೆ ಎಲ್ಲ. ಇಲ್ಲಿ ನೋಡಿ, ಇಲ್ಲಿ ಆಶ್ರಮ ಅಂತೆ, ಇಲ್ಲಿ ಕೆಳಗೆ ಊಟದ ವ್ಯವಸ್ಥೆ ಆಗಿದೆ. ಸೊ ಈಗ ನಾವು ಊಟ ಮಾಡಲಿಕ್ಕಂತ ಹೋಗ್ತಾ ಇದ್ದೀವಿ ಗೈಸ್. ಆ್ಯಂಡ್ ಇಲ್ಲಿ ನೋಡಿ, ಆ್ಯಂಡ್ ಇಲ್ಲಿ ಮೇಲ್ಗಡೆ ಮಕ್ಕಳಿಗೆ ಆಡ್ಲಿಕ್ಕೆ ಅಂತೇಳಿ ಒಂದು 3 ಗೇಮ್ಸ್ ಇಟ್ಟಿದ್ದಾರೆ. ನನ್ನ ತಂಗಿ ಅಲ್ಲಿ ಆಡ್ಲಿಕ್ಕೆ ಹೋಗುವ ಅಂತ ಹೇಳಿದ್ದು, ಫಸ್ಟು ದೇವ್ರ ಪ್ರಸಾದ ತಗೊಳ್ಳೋ ಅಂತೇಳಿ ಕೆಳಗೆ ಬಂದ್ವಿ. ಈಗ ನಾವು ಊಟ ಮಾಡಲಿಕ್ಕೆ ಹೋಗ್ತಾ ಇದ್ದೀವಿ. ಸೊ ಲೈನ್ ಜಾಸ್ತಿ ಇರೋದರಿಂದ ಹಾಗೆ ಒಂದೆರಡು ಫೋಟೋ ಎಲ್ಲ ತೆಗೊಳ್ತಾ ಇದ್ವಿ. ಆ್ಯಂಡ್ ನೋಡಿ ಇಲ್ಲಿ ಊಟ ಹಾಕಿಸ್ಕೊಳ್ತಿದ್ದೀವಿ ಈಗ. ಆ್ಯಂಡ್ ಊಟ ಮಾಡಿ ಆಮೇಲೆ ಸಿಗ್ತೀನಿ ಗೈಸ್. ಊಟ ಮುಗಿಸ್ಕೊಂಡು
ಅವಳು ಆಟ ಮಾಡ್ತಿದ್ಲ ಅಂತೇಳಿ ಆಗ ಬೇಡ ಅಂತ ಹೇಳ್ತೀವಿ, ಅದಕ್ಕೆ ಈಗ ಕರ್ಕೊಂಡು ಬಂದು ಆಡಿಸ್ತಾ ಇದ್ದೀವಿ. ತುಂಬ ಖುಷಿಯಿಂದ ಆಡ್ತಾಯಿದ್ಲು. ಸ್ವಲ್ಪ ಹೊತ್ತು ಆಡಿಸಿ ಅದಾದಮೇಲೆ ನೆಕ್ಸ್ಟ್ ಇನ್ನೊಂದು ಗೇಮ್ ಆಡ್ಲಿಕ್ಕೆ ಕರ್ಕೊಂಡೋದಕ್ಕೆ, ಆ ಗೇಮ್ ಅಂತೇನಿಲ್ಲ, ಜೋಕಲ್ಲಿ ಆಡಿಸ್ತಾ ಇದ್ವಿ. ನೋಡಿ ಗೈಸ್ ಹೇಗೆ ನೋಡ್ತಾ ಇದ್ದಾಳೆ. ಫೋಟೋ ವಿಡಿಯೋ ಅಂದರೆ ಸಾಕು, ಬರೀ ಕ್ಯಾಮ್ರಾನೇ ನೋಡ್ತಾ ಇರ್ತಾಳೆ ಅಂತಕ್ಕೆ. ಆ್ಯಂಡ್ ತುಂಬ ಇಷ್ಟ ಆಗುತ್ತೆ ಈ ಥರ ಮಕ್ಕಳೆಲ್ಲ ಮನೇಲಿದ್ದರೆ. ಆ್ಯಂಡ್ ನೆಕ್ಸ್ಟ್ ಈಗ ನಾವು ಮನೆಗೆ ಹೊರಡ್ತಾ ಇದ್ದೀವಿ. ಟೆಂಪಲ್ ಮಾತ್ರ ತುಂಬ ಚೆನ್ನಾಗಿದೆ ಗೈಸ್. ಮ್ಯಾಂಗ್ಳೂರಲ್ಲಿರೋರು ಆದಷ್ಟು ಬಂದು ಇಲ್ಲಿ ವಿಸಿಟ್ ಮಾಡಿ, ಹಾಗೆ ಹೇಗಿದೆ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ. ಆ್ಯಂಡ್ ನಾವು ಇವಾಗ ಮನೆ ಹತ್ರ ಬಂದ್ವಿ ಗೈಸ್. ಆ್ಯಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಆ್ಯಂಡ್ ಥ್ಯಾಂಕ್ ಯು. ಬಾಯ್ ಬಾಯ್.